ಸಬ್ಬತ್ತಿನದಲ್ಲಿ ಯಾವುದು ನ್ಯಾಯಸಮ್ಮತ? ಒಳ್ಳೆಯದನ್ನು ಮಾಡುವುದು ಅಥವಾ ಕೆಟ್ಟದನ್ನು ಮಾಡುವುದು? ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 4ನೇ ವಚನ. ಮಾರ್ಕ 3:4 ಯೇಸು ಕೇಳಿದ ಪ್ರಶ್ನೆ ಇಂದೂ ಕೂಡ ನಮ್ಮನ್ನು ಆಳವಾಗಿ ಸವಾಲು ಮಾಡುತ್ತದೆ. ಸಬ್ಬತ್ತಿನದಲ್ಲಿ ಯಾವುದು ನ್ಯಾಯ ಸಮ್ಮತ? ಒಳ್ಳೆಯದನ್ನು ಮಾಡುವುದು ಅಥವಾ ಕೆಟ್ಟದನ್ನು ಮಾಡುವುದು? ಪ್ರಾಣ ಉಳಿಸುವುದು ಅಥವಾ ಕೊಲ್ಲುವುದು? ಈ ಪ್ರಶ್ನೆಗೆ ಧಾರ್ಮಿಕ ನಾಯಕರು ಮೌನವಾಗಿರುತ್ತಾರೆ. ಅವರಿಗೆ ಉತ್ತರ ಗೊತ್ತಿಲ್ಲದ ಕಾರಣವಲ್ಲ, ಆದರೆ ಆ ಉತ್ತರವು ಅವರಿಂದ ಯಾವುದೋ ಕಾರ್ಯವನ್ನು ಬಯಸುತ್ತದೆ ಎಂಬ ಕಾರಣದಿಂದ. ಯೇಸು ಕೈಬತ್ತಿ ಹೋದ ಒಬ್ಬ ಮನುಷ್ಯನ ಮುಂದೆ ನಿಂತಿದ್ದಾನೆ. ಯೇಸು ಏನು ಮಾಡದೆ ಮೌನವಾಗಿಯೂ ಇರಬಹುದು, ಆದರೆ ಆತನು ನಮಗೆ ಕಲಿಸುವುದೇನೆಂದರೆ, ಒಳ್ಳೆಯದನ್ನು ಮಾಡಲು ಸಾಧ್ಯವಿರುವಾಗ ಏನು ಮಾಡದೆ ಇರುವುದು ವಿಧೇಯತೆ ಅಲ್ಲ, ಅದು ಪ್ರೀತಿಯ ವಿಫಲತೆ. ದೇವರ ನಿಯಮವು ಕರುಣೆಯನ್ನು ನಿರ್ಬಂಧಿಸಲು ಅಲ್ಲ. ಯೇಸು ಆ ಮನುಷ್ಯನನ್ನು ಗುಣಪಡಿಸುತ್ತಾನೆ, ಏಕೆಂದರೆ ನಿಯಮಗಳಿಗಿಂತ ಜೀವ ಮುಖ್ಯ ಮತ್ತು ಹೊರಗಿನ ರೂಪಕ್ಕಿಂತ ಪ್ರೀತಿ ಮಹತ್ವವನ್ನು ಪ್ರಕಟಿಸಲು ನೀಡಲ್ಪಟ್ಟದ್ದು ಆಗಿದೆ. ಇಂದು ಕೂಡ ಯೇಸು ನಮ್ಮನ್ನು ಅದೇ ಪ್ರಶ್ನೆಯನ್ನು ಕೇಳುತ್ತಾನೆ. ನಮ್ಮ ಕಾರ್ಯಗಳು ತೋರಿ ಬರಬೇಕಾದದ್ದು ಕೇವಲ ಮಾತುಗಳಲ್ಲಿ ಅಲ್ಲ, ಬದಲಾಗಿ ಯಾರಿಗಾದರೂ ದಯೆ, ಧೈರ್ಯ ಅಥವಾ ಸಹಾಯ ಬೇಕಾಗಿರುವ ಕ್ಷಣಗಳಲ್ಲಿ. ಆ ಆತ್ಮ ಪರಿಶೀಲನೆ ಮತ್ತು ಧ್ಯಾನದ ದಿನಗಳ ಮೂಲಕ ನಾವು ಪ್ರಯಾಣಿಸುತ್ತಿರುವಾಗ ಈ ವಚನವು ಮೌನವಾಗಿ ನಮ್ಮನ್ನು ಮಾರ್ಗದರ್ಶಿಸುತ್ತದೆ. ವಿಶ್ವಾಸವು ಕೇವಲ ಶಿಸ್ತು ಅಥವಾ ನಿಯಂತ್ರಣದಿಂದ ಮಾತ್ರ ಸಾಬೀತಾಗುವುದಿಲ್ಲ, ಆದರೆ ಕಾರ್ಯರೂಪದ ಕರುಣೆಯಿಂದ ಸಾಬೀತಾಗುತ್ತದೆ ಎಂಬುದನ್ನು ಇದು ಸ್ಪಷ್ಟವಾಗಿ ನಮಗೆ ನೆನಪಿಸುತ್ತದೆ. ನಿಜವಾದ ಪವಿತ್ರತೆ ಕೆಲಸವನ್ನು ತಪ್ಪಿಸುವುದರಲ್ಲಿ ಅಲ್ಲ, ಆದರೆ ಮುರಿದಿರುವುದನ್ನು ಪುನರ್ಸ್ಥಾಪಿಸುವುದರಲ್ಲಿ ಇದೆ. ನಾವು ಮೌನವಾಗಿರದೇ ಇರೋಣ. ಒಳ್ಳೆಯದನ್ನು ಮಾಡಲು, ಪ್ರಾಣ ಉಳಿಸಲು ಮತ್ತು ಪ್ರೀತಿಯಲ್ಲಿ ಕಾರ್ಯನಿರ್ವಹಿಸಲು ನಾವು ಮುಂದಾಕೋಣ. ಏಕೆಂದರೆ ದೇವರ ಮುಂದೆ ಅದು ಯಾವಾಗಲೂ ನ್ಯಾಯಸಮ್ಮತವಾಗಿದೆ. ಈ ದಿನಗಳು ನಮಗೆ ನೆನಪಿಸುವುದೇನೆಂದರೆ, ಪಶ್ಚಾತ್ತಾಪವೆಂದರೆ ಕೇವಲ ಪಾಪದಿಂದ ದೂರ ಹೋಗುವುದು ಮಾತ್ರವಲ್ಲ, ನಮ್ಮ ಹೃದಯಗಳನ್ನು ಇತರರ ಕಡೆಗೆ ತಿರುಗಿಸುವುದು ಹೌದು. ನಾವು ಕರುಣೆಯಿಂದ ನಮ್ಮ ಕೈಗಳನ್ನು ಚಾಚಿದಾಗ ದೇವರು ತನ್ನ ಕೃಪೆಯನ್ನು ಲೋಕದ ಕಡೆಗೆ ಚಾಚುತ್ತಾನೆ. ಆಮೆನ್.